ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಚರಂತಿಮಠ ಪರವಾಗಿ ಬಂದು ಪ್ರಚಾರ ಮಾಡಿದ್ದು ಅದಕ್ಕೆ ಕೆಲವು ಹಿರಿಯ ಬಿಜೆಪಿ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಗರ್ವಾಪ್ಸಿ ಆಗ್ಬಿಡುತ್ತಾ? ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರುವ ದಿನಗಳು ದೂರವಿಲ್ವಾ ಅನ್ನುವಂತ ಚರ್ಚೆಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಸದ್ಯ ಯುದ್ಧ ಕಾಲದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಬಿಜೆಪಿ ಜಪಿಸಿದೆ. ಸದಾನಂದ ಗೌಡರು ಹೇಳ್ತಾ ಇದ್ರಲ್ಲ ಆಗ್ಲೇ, ಈ ಸಾರಿ ಈ ಬೈ ಎಲೆಕ್ಷನ್ ಯಾವ ರೀತಿ ಅಂತಂದ್ರೆ ಯುನೈಟೆಡ್ ಬಿಜೆಪಿ ಡಿವೈಡೆಡ್ ಕಾಂಗ್ರೆಸ್, ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರಾಜ್ಯದ ಜನ ಇದನ್ನ ತೀರ್ಮಾನ ಮಾಡ್ತಾರೆ. ಯುನೈಟೆಡ್ ಬಿಜೆಪಿ ವರ್ಸಸ್ ಡಿವೈಡೆಡ್ ಕಾಂಗ್ರೆಸ್, ಈ ರೀತಿಯ ಪರಿಸ್ಥಿತಿ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಲಿ, ಇದ್ರ ಮಧ್ಯೆ ಈಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇರುವಂತದ್ದು ಬಿಜೆಪಿ. ಬೈ ಎಲೆಕ್ಷನ್ ಪ್ರಚಾರದ ಅಖಾಡಕ್ಕೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರು ಕೂಡ ಬಿಜೆಪಿ ಪರವಾಗಿ ಯತ್ನಾಳ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ಫ್ಯಾಕ್ಟ್ ಈಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು, ಯಾಕಂದ್ರೆ ಅವರು ಎಕ್ಸ್ಪೆಲ್ ಆಗಿದ್ದಾರೆ ಪಾರ್ಟಿಯಿಂದ, ಕಾಂಗ್ರೆಸ್ ಪರವಾಗಿ ಅವರು ಪ್ರಚಾರಕ್ಕೆ ಬರಬೇಕು, ಬಿಜೆಪಿಯಿಂದ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಅದಕ್ಕೆ ಬಸನಗೌಡರ ಉತ್ತರ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಯತ್ನಾಳ್ ವಿಚಾರದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ವಿಜೇಂದ್ರ ಕೂಡ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಬಗ್ಗೆ ಯಾವ ರೀತಿ ಅಗಾಧ ಪ್ರೀತಿಯನ್ನ ಹೊಂದಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಈ ಮಧ್ಯೆ ಅದೇ ಯಡಿಯೂರಪ್ಪ ವಿಜೇಂದ್ರ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರವಾಗಿ ಇಷ್ಟೊಂದು ಸಾಫ್ಟ್ ಆಗಿದ್ದಾರೆ ಎನ್ನುವಂಥದ್ದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಿಜೆಪಿ ಪರ ಪ್ರಚಾರಕ್ಕೆ ಇವರು ಗ್ರೀನ್ ಸಿಗ್ನಲ್ ಕೊಟ್ಟರು, ಸಮ್ಮತಿಯನ್ನ ಸೂಚಿಸಿದರು. ಪಕ್ಷದ ಹಿತದೃಷ್ಟಿಯಿಂದ ಮುನಿಸನ್ನ ಮರೆತ್ರ ಹಾಗಿದ್ರೆ ಅಪ್ಪ ಮಕ್ಕಳು, ಯತ್ನಾಳ್ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಸೂಚನೆನ ಇದು ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಅಥವಾ ಇದು ಬಾಗಲಕೋಟೆಯ ಇಲೆಕ್ಷನ್ಗೆ ಮಾತ್ರ ಸಂಬಂಧಿಸಿದ್ದ ಅಥವಾ ವ್ಯಕ್ತಿಗತವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರಲ್ಲ, ಚರಂತಿಮಠ ಅವರು ನಮಗೆ ತುಂಬಾ ಬೇಕಾದಂತಹ ವ್ಯಕ್ತಿ, ನಾವು ಕಷ್ಟ ಕಾಲದಲ್ಲಿದ್ದಾಗ ಆರ್ಥಿಕವಾಗಿಯೂ ನಮಗೆ ಸಹಾಯ ಮಾಡಿದ್ದಾರೆ, ನಮಗೆ ನೈತಿಕ ಸ್ಥೈರ್ಯ ತುಂಬಿದ್ದಾರೆ, ಹಿಂಗಾಗಿ ಅವರು ನಮಗೆ ಬೇಕಾಗಿರೋದ್ರಿಂದ ಅವರ ಪರವಾಗಿ ನಾನು ಪ್ರಚಾರಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಿಯಾಂಡ್ ದಿಸ್ ಏನಾದ್ರೂ ಮುಖ್ಯವಾದಂತಹ ಬೆಳವಣಿಗೆ ಬಿಜೆಪಿಯಲ್ಲಿ ಆಗ್ತಾ ಇದೆಯಾ? ಯತ್ನಾಳ್ ಅವರನ್ನ ವಾಪಸ್ ಪಾರ್ಟಿಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನಗಳು ಇನ್ನು ಮುಂದೆ ನಡೆಯುತ್ತಾ? ಅದರ ಮೊದಲ ಮೆಟ್ಟಿಲೇ ಬಾಗಲಕೋಟೆಯಲ್ಲಿ ಗೌಡ್ರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇರೋದಾ? ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಘರ್ ವಾಪಸಿ ನಿಶ್ಚಿತವ. ಈಗ ಬಹುತೇಕ ಅವರ ಅಭಿಮಾನಿಗಳು ಹೋದಲ್ಲಿ ಬಂದಲ್ಲಿ ನಾವು ನೋಡ್ತಾ ಇರ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರಲೇಬೇಕು, ಬಿಜೆಪಿ ಅವರೇ ಅವರನ್ನ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿರ್ತಾರೆ. ಸೊ ಅದರ ಮೊದಲ ಮೆಟ್ಟಿಲು ಇದೀನಾ? ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬಂದರೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೋಡೋಣ, ರಾಜಕೀಯದಲ್ಲಿ ಇಂಥದ್ದೇ ಇದೇ ರೀತಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಏನಾದರೂ ಆಗಬಹುದು. ಇನ್ನು ನೆಕ್ಸ್ಟ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಚರಂತಿಮಠ ಪರವಾಗಿ ಬಂದು ಪ್ರಚಾರ ಮಾಡಿದ್ದು ಅದಕ್ಕೆ ಕೆಲವು ಹಿರಿಯ ಬಿಜೆಪಿ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಗರ್ವಾಪ್ಸಿ ಆಗ್ಬಿಡುತ್ತಾ? ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರುವ ದಿನಗಳು ದೂರವಿಲ್ವಾ ಅನ್ನುವಂತ ಚರ್ಚೆಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಸದ್ಯ ಯುದ್ಧ ಕಾಲದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಬಿಜೆಪಿ ಜಪಿಸಿದೆ. ಸದಾನಂದ ಗೌಡರು ಹೇಳ್ತಾ ಇದ್ರಲ್ಲ ಆಗ್ಲೇ, ಈ ಸಾರಿ ಈ ಬೈ ಎಲೆಕ್ಷನ್ ಯಾವ ರೀತಿ ಅಂತಂದ್ರೆ ಯುನೈಟೆಡ್ ಬಿಜೆಪಿ ಡಿವೈಡೆಡ್ ಕಾಂಗ್ರೆಸ್, ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರಾಜ್ಯದ ಜನ ಇದನ್ನ ತೀರ್ಮಾನ ಮಾಡ್ತಾರೆ. ಯುನೈಟೆಡ್ ಬಿಜೆಪಿ ವರ್ಸಸ್ ಡಿವೈಡೆಡ್ ಕಾಂಗ್ರೆಸ್, ಈ ರೀತಿಯ ಪರಿಸ್ಥಿತಿ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಲಿ, ಇದ್ರ ಮಧ್ಯೆ ಈಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇರುವಂತದ್ದು ಬಿಜೆಪಿ. ಬೈ ಎಲೆಕ್ಷನ್ ಪ್ರಚಾರದ ಅಖಾಡಕ್ಕೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರು ಕೂಡ ಬಿಜೆಪಿ ಪರವಾಗಿ ಯತ್ನಾಳ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ.
ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ಫ್ಯಾಕ್ಟ್ ಈಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು, ಯಾಕಂದ್ರೆ ಅವರು ಎಕ್ಸ್ಪೆಲ್ ಆಗಿದ್ದಾರೆ ಪಾರ್ಟಿಯಿಂದ. ಕಾಂಗ್ರೆಸ್ ಪರವಾಗಿ ಅವರು ಪ್ರಚಾರಕ್ಕೆ ಬರಬೇಕು, ಬಿಜೆಪಿಯಿಂದ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಅದಕ್ಕೆ ಬಸನಗೌಡರ ಉತ್ತರ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಯತ್ನಾಳ್ ವಿಚಾರದಲ್ಲಿ BS ಯಡಿಯೂರಪ್ಪ ಅವರು ವಿಜೇಂದ್ರ ಕೂಡ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಬಗ್ಗೆ ಯಾವ ರೀತಿ ಅಗಾಧ ಪ್ರೀತಿಯನ್ನ ಹೊಂದಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಈ ಮಧ್ಯೆ ಅದೇ ಯಡಿಯೂರಪ್ಪ ವಿಜೇಂದ್ರ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರವಾಗಿ ಇಷ್ಟೊಂದು ಸಾಫ್ಟ್ ಆಗಿದ್ದಾರೆ ಎನ್ನುವಂಥದ್ದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಿಜೆಪಿ ಪರ ಪ್ರಚಾರಕ್ಕೆ ಇವರು ಗ್ರೀನ್ ಸಿಗ್ನಲ್ ಕೊಟ್ಟರು, ಸಮ್ಮತಿಯನ್ನ ಸೂಚಿಸಿದರು. ಪಕ್ಷದ ಹಿತದೃಷ್ಟಿಯಿಂದ ಮುನಿಸನ್ನ ಮರೆತ್ರ ಹಾಗಿದ್ರೆ ಅಪ್ಪ ಮಕ್ಕಳು. ಯತ್ನಾಳ್ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಸೂಚನೆನಾ ಇದು ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ, ಅಥವಾ ಇದು ಬಾಗಲಕೋಟೆಯ ಇಲೆಕ್ಷನ್ಗೆ ಮಾತ್ರ ಸಂಬಂಧಿಸಿದ್ದ ಅಥವಾ ವ್ಯಕ್ತಿಗತವಾಗಿ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರಲ್ಲ, ಚರಂತಿಮಠ ಅವರು ನಮಗೆ ತುಂಬಾ ಬೇಕಾದಂತಹ ವ್ಯಕ್ತಿ, ನಾವು ಕಷ್ಟ ಕಾಲದಲ್ಲಿದ್ದಾಗ ಆರ್ಥಿಕವಾಗಿಯೂ ನಮಗೆ ಸಹಾಯ ಮಾಡಿದ್ದಾರೆ, ನಮಗೆ ನೈತಿಕ ಸ್ಥೈರ್ಯ ತುಂಬಿದ್ದಾರೆ, ಹಿಂಗಾಗಿ ಅವರು ನಮಗೆ ಬೇಕಾಗಿರೋದ್ರಿಂದ ಅವರ ಪರವಾಗಿ ನಾನು ಪ್ರಚಾರಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಿಯಾಂಡ್ ದಿಸ್ ಏನಾದ್ರೂ ಮುಖ್ಯವಾದಂತಹ ಬೆಳವಣಿಗೆ ಬಿಜೆಪಿಯಲ್ಲಿ ಆಗ್ತಾ ಇದೆಯಾ? ಯತ್ನಾಳ್ ಅವರನ್ನ ವಾಪಸ್ ಪಾರ್ಟಿಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನಗಳು ಇನ್ನು ಮುಂದೆ ನಡೆಯುತ್ತಾ? ಅದರ ಮೊದಲ ಮೆಟ್ಟಿಲೆ ಬಾಗಲಕೋಟೆಯಲ್ಲಿ ಗೌಡ್ರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇರೋದಾ? ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಘರ್ ವಾಪಸಿ ನಿಶ್ಚಿತವ. ಈಗ ಬಹುತೇಕ ಅವರ ಅಭಿಮಾನಿಗಳು ಹೋದಲ್ಲಿ ಬಂದಲ್ಲಿ ನಾವು ನೋಡ್ತಾ ಇರ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರಲೇಬೇಕು, ಬಿಜೆಪಿ ಅವರೇ ಅವರನ್ನ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿರ್ತಾರೆ. ಸೊ ಅದರ ಮೊದಲ ಮೆಟ್ಟಿಲು ಇದೀನಾ? ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬಂದರೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೋಡೋಣ, ರಾಜಕೀಯದಲ್ಲಿ ಇಂಥದ್ದೇ ಇದೇ ರೀತಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಏನಾದರೂ ಆಗಬಹುದು. ಇನ್ನು ನೆಕ್ಸ್ಟ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಚರಂತಿಮಠ ಪರವಾಗಿ ಬಂದು ಪ್ರಚಾರ ಮಾಡಿದ್ದು, ಅದಕ್ಕೆ ಕೆಲವು ಹಿರಿಯ ಬಿಜೆಪಿ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಗರ್ವಾಪ್ಸಿ ಆಗ್ಬಿಡುತ್ತಾ? ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರುವ ದಿನಗಳು ದೂರವಿಲ್ವಾ ಅನ್ನುವಂತ ಚರ್ಚೆಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಸದ್ಯ ಯುದ್ಧ ಕಾಲದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಬಿಜೆಪಿ ಜಪಿಸಿದೆ. ಸದಾನಂದ ಗೌಡರು ಹೇಳ್ತಾ ಇದ್ರಲ್ಲ ಆಗ್ಲೇ, ಈ ಸಾರಿ ಈ ಬೈ ಎಲೆಕ್ಷನ್ ಯಾವ ರೀತಿ ಅಂತಂದ್ರೆ ಯುನೈಟೆಡ್ ಬಿಜೆಪಿ ಡಿವೈಡೆಡ್ ಕಾಂಗ್ರೆಸ್, ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರಾಜ್ಯದ ಜನ ಇದನ್ನ ತೀರ್ಮಾನ ಮಾಡ್ತಾರೆ. ಯುನೈಟೆಡ್ ಬಿಜೆಪಿ ವರ್ಸಸ್ ಡಿವೈಡೆಡ್ ಕಾಂಗ್ರೆಸ್, ಈ ರೀತಿಯ ಪರಿಸ್ಥಿತಿ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಲಿ, ಇದ್ರ ಮಧ್ಯೆ ಈಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇರುವಂತದ್ದು ಬಿಜೆಪಿ. ಬೈ ಎಲೆಕ್ಷನ್ ಪ್ರಚಾರದ ಅಖಾಡಕ್ಕೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಉಚ್ಚಾಟನೆಗೊಂಡಿದ್ರು ಕೂಡ ಬಿಜೆಪಿ ಪರವಾಗಿ ಯತ್ನಾಳ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ಫ್ಯಾಕ್ಟ್ ಈಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು, ಯಾಕಂದ್ರೆ ಅವರು ಎಕ್ಸ್ಪೆಲ್ ಆಗಿದ್ದಾರೆ ಪಾರ್ಟಿಯಿಂದ, ಕಾಂಗ್ರೆಸ್ ಪರವಾಗಿ ಅವರು ಪ್ರಚಾರಕ್ಕೆ ಬರಬೇಕು, ಬಿಜೆಪಿಯಿಂದ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಅದಕ್ಕೆ ಬಸನಗೌಡರ ಉತ್ತರ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಯತ್ನಾಳ್ ವಿಚಾರದಲ್ಲಿ BS ಯಡಿಯೂರಪ್ಪ ಅವರು ವಿಜೇಂದ್ರ ಕೂಡ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಬಗ್ಗೆ ಯಾವ ರೀತಿ ಅಗಾಧ ಪ್ರೀತಿಯನ್ನ ಹೊಂದಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಈ ಮಧ್ಯೆ ಅದೇ ಯಡಿಯೂರಪ್ಪ ವಿಜೇಂದ್ರ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರವಾಗಿ ಇಷ್ಟೊಂದು ಸಾಫ್ಟ್ ಆಗಿದ್ದಾರೆ ಎನ್ನುವಂಥದ್ದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಿಜೆಪಿ ಪರ ಪ್ರಚಾರಕ್ಕೆ ಇವರು ಗ್ರೀನ್ ಸಿಗ್ನಲ್ ಕೊಟ್ಟರು, ಸಮ್ಮತಿಯನ್ನ ಸೂಚಿಸಿದರು. ಪಕ್ಷದ ಹಿತದೃಷ್ಟಿಯಿಂದ ಮುನಿಸನ್ನ ಮರೆತ್ರ ಹಾಗಿದ್ರೆ ಅಪ್ಪ ಮಕ್ಕಳು. ಯತ್ನಾಳ್ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಸೂಚನೆನಾ ಇದು ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ, ಅಥವಾ ಇದು ಬಾಗಲಕೋಟೆಯ
ಇಲೆಕ್ಷನ್ಗೆ ಮಾತ್ರ ಸಂಬಂಧಿಸಿದ್ದ ಅಥವಾ ವ್ಯಕ್ತಿಗತವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರಲ್ಲ, ಚರಂತಿ ಮಠ ಅವರು ನಮಗೆ ತುಂಬಾ ಬೇಕಾದಂತಹ ವ್ಯಕ್ತಿ, ನಾವು ಕಷ್ಟ ಕಾಲದಲ್ಲಿದ್ದಾಗ ಆರ್ಥಿಕವಾಗಿಯೂ ನಮಗೆ ಸಹಾಯ ಮಾಡಿದ್ದಾರೆ, ನಮಗೆ ನೈತಿಕ ಸ್ಥೈರ್ಯ ತುಂಬಿದ್ದಾರೆ, ಹಿಂಗಾಗಿ ಅವರು ನಮಗೆ ಬೇಕಾಗಿರೋದ್ರಿಂದ ಅವರ ಪರವಾಗಿ ನಾನು ಪ್ರಚಾರಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಿಯಾಂಡ್ ದಿಸ್ ಏನಾದ್ರೂ ಮುಖ್ಯವಾದಂತಹ ಬೆಳವಣಿಗೆ ಬಿಜೆಪಿಯಲ್ಲಿ ಆಗ್ತಾ ಇದೆಯಾ? ಯತ್ನಾಳ್ ಅವರನ್ನ ವಾಪಸ್ ಪಾರ್ಟಿಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನಗಳು ಇನ್ನು ಮುಂದೆ ನಡೆಯುತ್ತಾ? ಅದರ ಮೊದಲ ಮೆಟ್ಟಿಲೆ ಬಾಗಲಕೋಟೆಯಲ್ಲಿ ಗೌಡ್ರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇರೋದಾ? ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಘರ್ ವಾಪಸಿ ನಿಶ್ಚಿತವ. ಈಗ ಬಹುತೇಕ ಅವರ ಅಭಿಮಾನಿಗಳು ಹೋದಲ್ಲಿ ಬಂದಲ್ಲಿ ನಾವು ನೋಡ್ತಾ ಇರ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರಲೇಬೇಕು, ಬಿಜೆಪಿ ಅವರೇ ಅವರನ್ನ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿರ್ತಾರೆ. ಸೊ ಅದರ ಮೊದಲ ಮೆಟ್ಟಿಲು ಇದೀನಾ? ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬಂದರೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೋಡ, ರಾಜಕೀಯದಲ್ಲಿ ಇಂಥದ್ದೇ ಇದೇ ರೀತಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಏನಾದರೂ ಆಗಬಹುದು. ಇನ್ನು ನೆಕ್ಸ್ಟ್